ಮ್ಯಾರಿನೇಟ್ ಮಾಡಬೇಕಲ್ಲ ಅಂತ ಕಾಯುವ ಅಗತ್ಯವೇ ಇಲ್ಲ. ತಕ್ಷಣ ಮಾಡಬಹುದಾದಂತಹ ಫಿಶ್ ಫ್ರೈ ಇವತ್ತಿನ ರೆಸಿಪಿ. ಅಂಜಲ್ ಫಿಶಲ್ಲಿ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಮಸಾಲೆಯನ್ನು ಕಾವಲಿಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಮಾಡಬಹುದಾದಂತಹ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾಣಲೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಸಿನ ಪುಡಿ ಹಾಕಿ ಮೆಲ್ಲ ಉರಿಯಲ್ಲಿ ಇದನ್ನು ಬಿಸಿ ಮಾಡಬೇಕು. ಅಂದರೆ 1 ಸೆಕೆಂಡ್ ಬಿಸಿ ಮಾಡಿ ನಂತರ ಒಂದು 7-8 ಬೆಳ್ಳುಳ್ಳಿಯನ್ನು ಜಜ್ಜಿ ಇದಕ್ಕೆ ಹಾಕಿ ಇದನ್ನು ಅಷ್ಟೇ 1-2 ಸೆಕೆಂಡ್ ಹುರಿದ್ರೆ ಸಾಕು. ನಂತರ ಮೀನು ಹಾಕಿ ನಾವು ಫ್ರೈ ಮಾಡುವಾಗ ಇದೆಲ್ಲ ಚೆನ್ನಾಗಿ ಬೇಯ್ತದೆ. ಹಸಿಮೆಣಸಿನ ಸ್ವಲ್ಪ ಹಸಿ ವಾಸನೆ ಹೋಗಬೇಕಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಕರಿಮೆಣಸಿನ ಪುಡಿ ಹಾಕಿದ್ದೇನೆ. ನೋಡಿ, ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2-3 ಸೆಕೆಂಡ್ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ನಂತರ ಕರಿಬೇವು ಹಾಕ್ತಾ ಇದ್ದೇನೆ. ನೋಡಿ, 1-2 ಎಸಳು ಕರಿಬೇವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಎಸಳು ಅಂದರೆ ದಂಟು. ಇದು ಅಷ್ಟೇ ಸ್ವಲ್ಪ ಚಟಪಟ ಅನ್ನೋವರೆಗೆ ಇಟ್ಟು ನಂತರ ಒಂದೊಂದೇ ಮೀನನ್ನು ಈ ಮಸಾಲೆಯ ಮೇಲೆ ಇಟ್ಟರಾಯಿತು. 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಇದಕ್ಕೆ ಬೇಕಾಗ್ತದೆ. ಕಂಪ್ಲೀಟ್ ಡ್ರೈ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಲಿಕ್ಕಿದೆ. ಮೆಲ್ಲ ಉರಿಯಲ್ಲೇ ಇಟ್ಟು ಮಾಡಬೇಕಾಗ್ತದೆ. ಇದನ್ನೆಲ್ಲ ಸ್ವಲ್ಪ ಈ ಮಸಾಲೆಯನ್ನು ಇದರ ಮೇಲ್ಗಡೆ ಹಾಕುವ. ನಂತರ ತಿರುಗಿಸಿ ಹಾಕುವಾಗ ಮಸಾಲೆ ತಾಗ್ತದೆ, ಆದರೂ ಸಹ ಸ್ವಲ್ಪ ಅದರ ಎಣ್ಣೆ ಮಸಾಲೆ ಹಾಕುವ. ಈ ರೀತಿ ಹಾಕಿ ಮೆಲ್ಲ ಉರಿಯಲ್ಲೇ ಇದನ್ನು ಬೇಯಿಸಬೇಕು. ಚೆನ್ನಾಗಿ ಮಸಾಲೆ ಹಿಡಿದು ಉಪ್ಪು, ಖಾರ ಮತ್ತು ಲಿಂಬೆಹಣ್ಣಿನ ರಸ ಎಲ್ಲ ಸೇರಿ ತುಂಬ ರುಚಿಯಾಗಿ ಬರ್ತದೆ. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಮಾಡೋದ್ರಿಂದ ಮೀನಿಗೆ ಚೆನ್ನಾಗಿ ಅಂಟಿರ್ತದೆ. ಹಾಗಾಗಿ ತಿನ್ನುವಾಗ ಸಹ ಅಷ್ಟೇ ಟೇಸ್ಟಾಗಿ ಬರ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ತವಾ ಇದ್ದರೆ ಇನ್ನಷ್ಟು ಒಳ್ಳೆಯದು. ಇದು 6 ಪೀಸ್ ಇರೋದ್ರಿಂದಾಗಿ ನಾನು ದೊಡ್ಡ ಕಾವಲಿಯಲ್ಲಿ ಹಾಕಿದ್ದೇನೆ. ದೊಡ್ಡ ತವಾ ಇದ್ದರೆ ಇದರ ನಡುವೆ ಕುತ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ. ಈ ಅಗಲ ಕಾವಲಿಯಲ್ಲಾದರೆ ಸ್ವಲ್ಪ ನಾವು ಕಾವಲಿಯನ್ನು ತಿರುಗಿಸ್ಬೇಕಾಗ್ತದೆ ಮೀನನ್ನು. ನೋಡಿ, ಮೆಲ್ಲ ಉರಿಯಲ್ಲೇ ಇದು ಬೇಯ್ತಾ ಇದೆ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಈ ಸೈಡ್ ಚೆನ್ನಾಗಿ ಮಸಾಲೆ ಹಿಡಿದಿದೆ. ನೋಡಿ, ಇನ್ನೊಂದು ಸೈಡಲ್ಲಿ ಸಹ ಇದೇ ರೀತಿ ಇನ್ನೊಂದು ಕಡೆ ಸಹ ಬೆಂದರೆ ಫಿಶ್ ಫ್ರೈ ರೆಡಿ ಆಗ್ತದೆ. ಕಾರ್ನ್ಫ್ಲೋರ್, ಮೈದಾ ಅಥವಾ ಅಕ್ಕಿ ಹಿಟ್ಟು ಯಾವುದರ ಅಗತ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿದು ತುಂಬ ಸಾಫ್ಟಾಗಿ ಬಂದು ಮೀನು ತಿನ್ನಲಿಕ್ಕೆ ರುಚಿಯಾಗ್ತದೆ. ಇಲ್ಲಿ ನೋಡಿ, ನಾನೀಗ 2 ಟೇಬಲ್ ಸ್ಪೂನ್ನಷ್ಟು ಲಿಂಬೆಹಣ್ಣನ್ನು ಈಗ ಕೊನೆಗೆ ಹಾಕ್ತಾ ಇದ್ದೇನೆ. ಕೊನೆಗೆ ಹಾಕಿ ಒಂದು 2 ಸೆಕೆಂಡ್ ಬಿಟ್ಟ ನಂತರ ಫಿಶ್ ಫ್ರೈ ನಮಗೆ ರೆಡಿ ಆಗ್ತದೆ. ನೋಡಿ, ಗ್ಯಾಸ್ ಆಫ್ ಮಾಡಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ಫಿಶ್ ತೆಗೆದು. ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇಷ್ಟ ಆಗ್ಬೋದು ನಿಮಗೆ ಕೂಡ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.